ಕೃತಿಕಾ ಮತ್ತೆ ಹೇಗೆ ಪರಿಚಯ ಆಗಿದ್ರು ಅವರು ಇವ್ರು ನಮ್ಮ ರಿಲೇಷನ್ ಕಡೆಯಿಂದ ಇದು ಪ್ರಪೋಸಲ್ ಬಂದಿದ್ದು. ಅವರು ಹೇಳಿದ್ರು ಒಂದು ಮೂರ್ನಾಲ್ಕು ಎಲ್ಲ ಒಳ್ಳೆಯವರು, ಒಳ್ಳೆ ಫ್ಯಾಮಿಲಿ ಅಂತ ಹೇಳಿದ್ರು. ನಾವು ವಿಚಾರಿಸಿದ್ವಿ, ಒಂದು 3-4 ಕಡೆ ಎಲ್ಲ ಒಳ್ಳೆ ಒಪಿನಿಯನ್ನೇ ಬಂತು ನಮಗೆ. ಆದ್ದರಿಂದ ಎಲ್ಲ ಇದು ಅರೇಂಜ್ ಮ್ಯಾರೇಜೇ. ನಾವು ಅವರು ಕೂತ್ಕೊಂಡು ಮಾತಾಡಿದ್ವಿ, ಎಲ್ಲ ಮಾಡಿ ಸರಿ ಹೋಗುತ್ತೆ, ಇವರಿಬ್ರು ಡಾಕ್ಟರ್ಸ್ ಅಲ್ವಾ, ಹೊಂದ್ಕೊಂಡು ಹೋಗ್ತಾರೆ ಅಂತ ಹೇಳಿ ಮಾಡಿಸಿದ್ವಿ ಮದುವೆ. ಮದುವೆ ಟೈಮಲ್ಲಿ ವರದಕ್ಷಿಣೆ ಬೇಡ ಅಂತ ಹೇಳಿದವರು ಮದುವೆ ಆದ್ಮೇಲೆ ದೊಡ್ಡದಾಗಿ ಆಸ್ಪತ್ರೆ ಮಾಡಬೇಕು ಅಂತ ಹೇಳ್ಕೊಂಡಿದ್ರು. ಹೌದು. ಮದುವೆ ಆಗೋವಾಗ ಏನು ಕೇಳಲಿಲ್ಲ, ಆದಮೇಲೆ ಸ್ಲೋ ಆಗಿ ಸ್ಟಾರ್ಟ್ ಮಾಡಿದ್ದಾನೆ. ಕ್ಲಿನಿಕ್ ಇದು ದೊಡ್ಡ ಹಾಸ್ಪಿಟ್ಲೇ ಬೇಕು ನಮಗೆ, ಹಾಸ್ಪಿಟಲ್ ಸೆಟಪ್ ಬೇಕು ಅಂತ ಹೇಳಿದ್ದಾನೆ. ಸರಿ, ನಾವು ಆವಾಗ ತಾನೇ ಮದುವೆನೂ ಮಾಡಿದ್ವಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದೀವಿ, ಮಗಳನ್ನ ಓದಿಸಿದ್ದೀವಿ. 4 ಡಿಗ್ರಿ ಮಾಡಿಸ್ಬೇಕಂದ್ರೆ ಇವಾಗ ಸುಮ್ಮನೆ ಅಲ್ಲ, ಎಲ್ಲ ಮಾಡಿಸಿದ್ದೀವಿ. ಇವಾಗ ಆಗಲ್ಲಮ್ಮ, ಅವ್ರ ತಂದೆ ಇದ್ಕೊಂಡು ಇವಾಗ ಹಾಸ್ಪಿಟ್ಲ್ ಮಾಡೋಕ್ಕಾಗಲ್ಲ, ಕ್ಲಿನಿಕ್ ಮಾಡಿಕೊಡ್ತೀವಿ ಅಂತ ನಾವು ಇರೋ ಮನೆ ಮುಂದ್ಗಡೆ ನಮ್ಮದೇ ಒಂದು ಬಿಲ್ಡಿಂಗ್ ಇದೆ, ಅದರಲ್ಲೇ ಒಂದು 25-30 ಲಕ್ಷ ಖರ್ಚು ಮಾಡಿ ಎಲ್ಲ ಕ್ಲಿನಿಕ್ ಕಂಪ್ಲೀಟ್ ಸೆಟಪ್ ಮಾಡಿದ್ವಿ. ಇನ್ನೇನು ಇನಾಗ್ರೇಷನ್ 1 ವೀಕ್ ಇತ್ತು, May 4th ಓಪನಿಂಗ್ ಇದ್ದಿದ್ದು. ಎಲ್ಲ ಇದು ಅರೇಂಜ್ಮೆಂಟ್ ಆಗೋಗಿತ್ತು. ಆ ಹುಡುಗಿ 24 ಗಂಟೆ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಅದನ್ನೇ ವರ್ಕ್ ಮಾಡ್ತಾ ಇದ್ಲು. ಇವನು ಒಂದು ಚೂರು ಅದರಲ್ಲಿ ಇಂಟ್ರೆಸ್ಟ್ ತೋರಿಸಿಲ್ಲ, ಕ್ಲಿನಿಕ್ ಬಗ್ಗೆ ಒಂದು ಚೂರು ಇಂಟ್ರೆಸ್ಟ್ ತೋರಿಸಿಲ್ಲ. ಅವನಿಗೂ ಸಹ ಮಾಡಿದ್ವಿ, ಇವಳಿಗೊಬ್ಬಳಿಗೆ ಅಲ್ಲ, ಅವನಿಗೂ ಒಂದು, ಯಾಕೆಂದರೆ ಅವನು ಸರ್ಜನ್, ಮೇಜರ್ OT, ಮೈನರ್ OT, ಅವನಿಗೊಂದು ಕ್ಯಾಬಿನ್ನು, ಎಲ್ಲನೂ ಮಾಡಿದ್ವಿ ಅದರಲ್ಲಿ. ಅವನು ಯಾವತ್ತೂ ಅದ್ರ ಮೇಲೆ ಇಂಟ್ರೆಸ್ಟ್ ತೋರಿಸಿದವನೇ ಅಲ್ಲ. ಈ ಹುಡುಗಿ ಒಬ್ಬಳೇ ಒದ್ದಾಡ್ತಿದ್ಲು. ಮತ್ತು ಅವ್ರ ತಂದೆ ಮ್ಯಾರೇಜ್ ಸರ್ಟಿಫಿಕೇಟ್ ರಿಜಿಸ್ಟರ್ ಮಾಡಿಸೋ ಕೂಡ ಅವನು ಮುಂದೆ ಬರಲಿಲ್ಲ. ಬೇಡ ಅಂತ ಪೋಸ್ಟ್ ಮಾಡ್ಕೊಂಡೇ ಹೋಗ್ತಿದ್ದ. ಅವನ ಇಂಟೆನ್ಷನ್ ಏನಿತ್ತು ಇದೇ ಇರಬೇಕು, ಅವನ ಇಂಟೆನ್ಷನ್ ನಮಗೆ ಗೊತ್ತಾಗಿಲ್ಲ. ಎಷ್ಟು ಕೇಳಿದ್ರು ಹೋಗಿ ಬರೋಣ, ರಿಜಿಸ್ಟರ್ ಮಾಡ್ಸೋಣ ಅಂದ್ರೂ ಕೂಡ ಅದಕ್ಕೂ ಅವನು ಒಪ್ಪಿರಲಿಲ್ಲ. ಲಾಸ್ಟಿಗೆ ಅವ್ರ ತಂದೆನೇ ಹೋಗಿ ಕರ್ಕೊಂಡೋಗಿ ಮಾಡಿಸ್ಕೊಂಬಂದಿದ್ದಾರೆ. ಹಿ ವಾಸ್ ಲೀಸ್ಟ್ ಬಾದರ್, ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ ಅವನು. ಮೇಡಮ್, ಈಗ ಇಷ್ಟೆಲ್ಲ ಆದ್ಮೇಲೆ ಕೊಲೆ ಆಗಿದೆ, ಎಲ್ಲ ವಿಚಾರ ಗೊತ್ತಾಗಿದೆ, ಈಗ ಪೊಲೀಸ್ ತನಿಖೆಯಲ್ಲಿ ಏನ್ ಗೊತ್ತಾಗಿದೆ ಮೇಡಮ್? ರೀಸನ್ ಏನಾದ್ರು ಗೊತ್ತಾಗಿದೆಯಾ? ರೀಸನ್ ನಮ್ಗೆ ಇನ್ನೂ ಗೊತ್ತಾಗ, ಅವ್ರು ತನಿಖೆ ಮಾಡ್ತಾ ಇದ್ದಾರೆ, ನೋಡೋಣ ಅವ್ನು ಏನ್ ಹೇಳ್ತಾನೆ ಅಂತ. ಅದು ಗೊತ್ತಿಲ್ಲ, ಅವನೇ ಹೇಳ್ಬೇಕಲ್ವಾ ಇಂಟೆನ್ಷನ್, ಯಾಕೆ ಕೊಂದ ಅನ್ನೋದು ಅವನೇ ಹೇಳ್ಬೇಕು. ನಮ್ಮ ಮಗಳು ಅವಾಗ ಬಂದು ಹೋಗ್ತಿದ್ರು, ಗುಂಜೂರಲ್ವಾ, ಆನ್ ದ ವೇ ಮಾರ್ಕಹಳ್ಳಿ ಮೇಲೆ ಅವಳು ಕೆಲ್ಸಕ್ಕೆ ಹೋಗಿ ಬಾನ್ಸ್ವಾಡಿನಲ್ಲಿ ರೂಟ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದು ಲಾಸ್ಟ್ವರೆಗೂ. ಅವಳು ನಮ್ಮ ಮನೆಗೆ ಬಂದು ಹೋಗೋವಳು. ಇಲ್ಲ ಅಂದ್ರೆ ಅವನಿಗೆ ನೈಟ್ ಡ್ಯೂಟಿ ಇರೋವಾಗ ಅವನು 3/4 ಭಾಗ ದಿನಗಳು ಎವ್ರಿ ಆಲ್ಟರ್ನೇಟ್ ಡೇ ನಂಗೆ ನೈಟ್ ಡ್ಯೂಟಿ ಇದೆ ಅಂತ ಹೋಗ್ತಾ ಇದ್ದ. ಅದೇನು ಕತೆ ಗೊತ್ತಿಲ್ಲ ನಮಗೆ. ಸರಿ, ಅವಾಗ ನಮ್ಮ ಮಗಳು ನಮ್ಮ ಮನೆಗೆ ಬಂದಿರೋಳು ಅಂತ. ಇದು ಏನು